ನಮಸ್ಕಾರ. ಆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಬಿಟ್ ಅಂಡ್ ಬೈಟ್ಸ್ ಅಂತ ನಮ್ಮ ಅಲುಮ್ನಿ ಸ್ಟೂಡೆಂಟ್ಸ್ ಜೊತೆ ಒಂದು ಇಂಟರಾಕ್ಷನ್ ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಿದ್ದೀನಿ. ಇವತ್ತು ಒಂದು ವಿಶೇಷ ಏನು ಅಂತಂದ್ರೆ ನಮ್ಮ ಜೊತೆ ಆ, ಬರೀ ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಷನ್ ಮಾಡೋದ್ರ ಜೊತೆಗೆ ನಮ್ಮ ಟೀಚರ್ಸ್ BIT ಬೆಳೆದು ಬಂದಿದ್ದು ಹೇಗೆ, ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಡಾಕ್ಟರ್ SP ಬಸವರಾಜು ಅಂತ, ಫಿಸಿಕ್ಸ್ ಪ್ರೊಫೆಸರ್, ಆಮೇಲೆ ಪ್ರೊಫೆಸರ್ ಅಂಡ್ ಹೆಡ್ ಆಗಿ ಸುಮಾರು ವರ್ಷ BIT ಅಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ಗುರುಗಳು. ನಾನು BIT ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಬಸವರಾಜ್ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಇವ್ರದ್ದು ವಿಶೇಷತೆ ಏನು ಅಂತಂದ್ರೆ, ಇವರು ತುಂಬಾ ತಲ್ಲೀನರಾಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾಗ್ಲಿ, ಪಾಠ ಮಾಡ್ಬೇಕಾಗ್ಲಿ, ತುಂಬಾ ತಲ್ಲೀನರಾಗಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಸೊ ಅದೇ ರೀತಿ BIT ಬೆಳೆದು ಬಂದ ದಾರಿ ಅಂತ ನಾನು ಯೋಚನೆ ಮಾಡಕ್ ಶುರು ಮಾಡಿದಾಗ್ಲೆಲ್ಲಾನು ಬಸವರಾಜ್ ಅವರು ಕಣ್ಮುಂದೆ ಆಗಿ ಬರ್ತಾರೆ. ಯಾಕಂತಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಹೇಗಿತ್ತು, ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು. ನಾವು ಇತ್ತೀಚೆಗೆ ಹೇಳ್ಕೊತೀನಿ, ನಾನು BIT 30ಕ್ಕೂ ಹೆಚ್ಚು ಆಕ್ಟಿವಿಟಿ ಕ್ಲಬ್ಸ್ ಇದೆ ಅಂತ, ಮ್ಯಾಗಝೀನ್ ಇದೆ ಅಂತ. ಸೊ ಇದರಲ್ಲೆಲ್ಲಾನು ಮೊದಲಿಗೆ ಇನ್ವಾಲ್ವ್ ಆಗಿದ್ದಂಥವ್ರು ಬಸವರಾಜ್ ಸರ್. ನಾವು ಸ್ಟೂಡೆಂಟ್ ಆಗಿದ್ದಾಗ್ಲೂ ಅವ್ರ ಕೆಳಗಡೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲೆಲ್ಲ ಮಾಡಿದ್ವಿ. ಇವತ್ತು ಸ್ವಲ್ಪ ಒಂದಷ್ಟು ಸಮಯ ನಾವು ಡಾಕ್ಟರ್ SP ಬಸವರಾಜ್ ಜೊತೆ ಕಳೆಯೋಣ. ಬನ್ನಿ, ಬಸವರಾಜ್ ಅವ್ರನ್ನ ವೆಲ್ಕಮ್ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ. ಸರ್, ಐ ಆಮ್ ವೆರಿ ಹ್ಯಾಪಿ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿರೋದ್ರಿಂದ. ಸೊ ನನಗೆ ಮೊದಲಿಂದನೂ ಇದೆ, ನಮ್ಮ BIT ಟೀಚರ್ಸ್ ಅಂದ್ರೆ ನನಗೇನೋ ಒಂಥರ ವಿಶೇಷವಾದ ಒಂದು ಆಸಕ್ತಿ. ಈಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಏನಾದ್ರೂ ಒಂದು ವಿಷಯ ತಿಳ್ಕೊಬೇಕಾದ್ರೆ ನಾವು ತುಂಬಾ ಲೈಟ್ ಆಗ್ತೀವಿ ಅಂತ, ನಮ್ಮ ಮನಸ್ಸು ತುಂಬಾ ಹಗುರ ಆಗುತ್ತೆ ಅಂತ. ಸೊ ನನ್ಗೆ ನಮ್ಮ ಟೀಚರ್ಸ್ ಅಂತ ನೆನ್ಸ್ಕೊಂಡ ತಕ್ಷಣ ನಂಗೆ ಏನೋ ಒಂಥರ ಆತ್ಮೀಯವಾದ ಅನುಭವ ಮತ್ತೆ ಒಂದು ಸಂತೋಷ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನನಗೆ BIT ಟೀಚರ್ಸ್, ಇನ್ಫ್ಯಾಕ್ಟ್ ನಾನು ಐ ಆಲ್ರೆಡಿ ಸ್ಟಾರ್ಟೆಡ್ ರೈಟಿಂಗ್ ಮೈ ಟೀಚರ್ಸ್ ಮೈ ಮೆಂಟರ್ಸ್ ಅಂತ ಒಂದು ಸೀರೀಸ್ ಬರೆಯೋದಕ್ಕೆ ಶುರು ಮಾಡಿದ್ದೀನಿ. ಅದರಲ್ಲಿ ಡಾಕ್ಟರ್ S ರಾಮೇಗೌಡರದ್ದು ಫಸ್ಟ್ ಆಸ್ ಎ ಪ್ರಿನ್ಸಿಪಲ್ ಆಫ್ BIT ಅವ್ರದ್ದು ಹೇಗೆ ಇನಿಷಿಯೇಟಿವ್ಸ್ ಇತ್ತು, ಅವರು ಹೌ ಈಸ್ ಎ ವಿಷನರಿ ಲೀಡರ್, ಇನ್ಸ್ಟಿಟ್ಯೂಷನ್ ಬಿಲ್ಡರ್ ಅನ್ನೋದ್ರ ಬಗ್ಗೆ ನಾನು ಒಂದೊಂದು ಪೇಜ್ ತುಂಬಾ ವಿಶಾಲವಾಗಿಲ್ಲದೆ ಇದ್ರು ಒಂದೊಂದು ಪೇಜ್ ಸಮರಿ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಆ ಕಾಲದಲ್ಲಿ 1979 ಒಂದು BIT ಅಂತ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯನ್ನ ವಿಜುವಲೈಸ್ ಮಾಡಿಕೊಂಡು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಕೆಳಗಡೆ ಇದನ್ನ ಒಂದು ಶುರು ಮಾಡಿದ್ರಲ್ಲಿ ಸುಮಾರು ಜನಗಳ ಪಾತ್ರ ಇದೆ. ಸೊ ನಾನು ನಿಮ್ಮಲ್ಲಿ ಏನು ಕೇಳೋದ್ರಿಂದ, ನೀವು ಮೊದಲಿಂದ ಇರೋದ್ರಿಂದ ಒಂದು ಸ್ವಲ್ಪ ಬಿಗಿನಿಂಗ್ ಡೇಸ್ ರಾಜ್ಯ ಒಕ್ಕಲಿಗರ ಸಂಘದ್ದು ಮತ್ತೆ ಡಾಕ್ಟರ್ ರಾಮೇಗೌಡರು ಹೇಗೆ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರು, ಆಮೇಲೆ ಮೊದಲಿದ್ದು ಟೀಚರ್ಸ್, ಬೇರೆ ಬೇರೆ ಟೀಚರ್ಸ್ ಎಲ್ಲ ಇದ್ರು, ಒಳ್ಳೆ ಟೀಚರ್ಸ್ ಇದ್ರು. ರಾಮೇಗೌಡರು ನಾನು ಕೇಳ್ಪಟ್ಟಿದ್ದೀನಿ, ಬೇರೆ ಬೇರೆ ಕಡೆಯಿಂದ ಒಳ್ಳೆ ಬೆಸ್ಟ್ ಆಫ್ ದಿ ಬೆಸ್ಟ್ ಟೀಚರ್ಸ್ ನ ಕರ್ಕೊಂಡ್ಬಂದು BIT ಶುರು ಮಾಡಿದ್ರು ಅಂತ ಕೇಳಿದ್ದೀನಿ. ಸೊ ದಯವಿಟ್ಟು ನೀವು ಒಂದ್ ಸ್ವಲ್ಪ ನಿಮ್ಗೆ ನೆನಪಿರೋ ಅಷ್ಟು ಮಟ್ಟಿಗೆ ಆ ದಿನಗಳು ಒಂದ್ ಸ್ವಲ್ಪ ನಮ್ಮೆಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ. ನೋಡಿ, ನಾನು ಇಲ್ಲಿ ಸೇರಿದ್ದು 1980ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಸೇರ್ಕೊಂಡೆ. ಬಟ್ ಆವಾಗ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿತ್ತು. ಆವಾಗ ಇನ್ನೂ 5 years ಇಂಜಿನಿಯರಿಂಗ್ ಕೋರ್ಸ್ ಇತ್ತು. ಅವಾಗ ದಟ್ ವಾಸ್ ದ ಲಾಸ್ಟ್ ಬ್ಯಾಚ್. ಅದರಿಂದ ನಾವು ಇದು BIT ಸ್ಟಾರ್ಟ್ ಆದದ್ದು ಆಗಸ್ಟ್ 26ನೇ ತಾರೀಕು 1979ನೇ ಇಸ್ವಿ, ಗಣೇಶ ಹಬ್ಬದ ದಿವಸ. ಆವಾಗ ಫಸ್ಟ್ ಸೆಮಿಸ್ಟರ್ನ ನಮ್ಮ ಸೈನ್ಸ್ ಕಾಲೇಜ್ ಫಿಸಿಕ್ಸ್ ಸ್ಟಾಫ್ ಇದರಲ್ಲೇ ರನ್ ಮಾಡಿದ್ರು. ಯಾವುದನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಅಂತ ಮಾಡೋದು ಸೆಕೆಂಡ್ ಸೆಮಿಸ್ಟರ್ ಟೈಮ್ನಲ್ಲಿ. ಆವಾಗ ಅಲ್ಲಿ ಸೇರ್ಕೊಂಡೆ. ನಾ ಸೇರ್ಕೊಂಡಾಗ ಇಲ್ಲಿ ಏನು ಇರಲಿಲ್ಲ, ಸಂಪೂರ್ಣ ಒಂದು ಕೆರೆ ಇತ್ತು, ಸ್ವಲ್ಪ ನೀರು ಇರ್ತಿತ್ತು. ನಮ್ಮ ಇದರಲ್ಲಿ ಸೈನ್ಸ್ ಕಾಲೇಜ್ನಲ್ಲಿ ನಮ್ದು ಒಂದಷ್ಟು ಕ್ಲಾಸ್ ರೂಮ್ಗಳು ತೆಗೆದುಕೊಂಡು, ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಚೇಂಬರು ಸ್ವಲ್ಪ ಸೆಂಟ್ರಲ್ ದೊಡ್ಡದಾಗಿತ್ತು ಒಂದು ಹಾಲು, ಅಲ್ಲಿ ಅವರು ಮೀಟಿಂಗ್ ಎಲ್ಲ ನಡೆಸ್ತಾ ಇದ್ರು. ನನ್ನ ಕಣ್ಣು ಮುಂದೆನೆ ಇಲ್ಲಿದ್ದಂಥ ನೀರನ್ನ ಪಂಪ್ ಮಾಡಿದ್ರು. ಒಂದು ವಾರದ ಮಟ್ಟಿಗೆ ಚಲಾಯಿಸಿ ಇದನ್ನ ಪಂಪ್ ಮಾಡಿ ನೀರು ಹೋಗ್ತಾ ಇತ್ತು. ಸುಮಾರು ಸಲ ಖಾಲಿ ಮಾಡಿದ್ಮೇಲೆ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಬಿಲ್ಡಿಂಗ್ ನ. ಈ ಬಿಲ್ಡಿಂಗ್ ನನ್ನ ಕಣ್ಣು ಮುಂದೆನೆ ಫ್ಲೋರ್ ಬೈ ಫ್ಲೋರ್ ಬೆಳ್ಕೊಂಬಂತು. ಫಸ್ಟ್ 4 ಫ್ಲೋರ್ ಮಾತ್ರ ಬಂತು. ಆವಾಗ ಈ ರೋಡ್ ಸೈಡ್ ಒಂದು ಫೇಸು, ಅದಕ್ಕೆ ಪರ್ಪೆಂಡಿಕ್ಯುಲರ್ 2 ಇತ್ತು, ಆ ಕಡೆ ಖಾಲಿ ಇತ್ತು. ಪಕ್ಕದಲ್ಲಿ ಒಂದು ದಿಬ್ಬ ಇತ್ತು. ಆ ದಿಬ್ಬದಿಂದ ಆಚೆ ಕಡೆ
ನಮ್ಮದು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಲ್ಯಾಬೊರೇಟರಿಗಳು ಮತ್ತು ವರ್ಕ್ಶಾಪ್ ಇವೆಲ್ಲ ಕಟ್ಟಿದ್ರು. ಸೊ ಈ ರೀತಿ ನಮ್ಮದು ಸ್ಟಾರ್ಟ್ ಆದದ್ದು ಅವಾಗ. ರಾಮೇಗೌಡರು ಆ ಟೈಮ್ನಲ್ಲಿ ಬೆಳಿಗ್ಗೆ ಸಾಯಂಕಾಲವರೆಗೂ ಇಲ್ಲಿ ನೋಡೋರು ಡಾಕ್ಟರ್ ಮರಿಗೌಡ ಅಂತಿದ್ರು, ಪ್ರೆಸಿಡೆಂಟ್ ಆಫ್ ಸಂಘ. ಅವರಿಬ್ರು ಈ ಅಗದಿರ್ತಿದ್ರಲ್ಲ, ಅದರ ಮೇಲೆ ಹತ್ತೋದು ಇಳಿಯೋದು ಎಲ್ಲ ನೋಡೋದು, ಕರೆಕ್ಟಾಗಿ ಆಗ್ತಿದೆಯಾ ಚೆಕ್ ಮಾಡೋದು. ಹಾಗೆ ಬಹಳ ಮುತುವರ್ಜಿದ ಎಲ್ಲ ಗಮನಿಸಿ ಎಲ್ಲ ತುಂಬ ಚೆನ್ನಾಗಿ ಬಂತು, ಫ್ಲೋರ್ ಬೈ ಫ್ಲೋರ್ ಚೆನ್ನಾಗಿ ಬಂತು. ಮೊದಲು ಕೇವಲ 4 ಬ್ರಾಂಚಸ್ ಮಾತ್ರ ಇದ್ವು, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಮಾತ್ರ ಇತ್ತು. ನನಗೆ ಗೊತ್ತಿರೋ ಹಾಗೆ ಒಂದು ಎಲ್ಲ ಸೇರಿ ಒಂದು 250-260 ಇಂಟೆಕ್ ಅಷ್ಟೇನೆ. ಒಂದೊಂದು ಬ್ರಾಂಚ್ಗೆ 60 ತೆಗೆದುಕೊಂಡಿದ್ರು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕೇಮ್ ಫ್ರಮ್ ಆಂಧ್ರ. ಅವಾಗ ಭಾರಿ ಒಳ್ಳೆ ಹುಡುಗರುಗಳು ಆಂಧ್ರದವರು. ಮೇಷ್ಟ್ರುಗಳು ಅಂದರೆ ಭಾಳ ಮರ್ಯಾದೆ ಕೊಡೋರು. ತುಂಬ ಸ್ವಲ್ಪ ಅವ್ರಿಗೆ ಇಂಗ್ಲೀಷ್ ಪ್ರಾಬ್ಲಮ್ ಇತ್ತು, ಅದು ಬಿಟ್ಟರೆ ಯೂಸ್ ಟು ಲರ್ನ್ ವೆಲ್ ಅಂಡ್ ಬಿಹೇವ್ ವೆಲ್. ಇದು ತುಂಬ ಜ್ಞಾಪಕ ಇದೆ. ದೇವರ್ ದ ಪೀಪಲ್ ಇನ್ ಮೆಜಾರಿಟಿ ನಂಬರ್, ಬಟ್ ವಿ ಹ್ಯಾಡ್ ಪೀಪಲ್ ಫ್ರಮ್ ಕಲ್ಕಟ್ಟ, ಬಾಂಬೆ ಎಲ್ಲ ಕಡೆಯಿಂದ ಬಂದಿದ್ರು ನಮ್ಮ ಕಾಲೇಜ್ಗೆ. ಹಾಗೆ ರಾಮೇಗೌಡರು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದಾಗ ಏನಾಯಿತು, ರಾಮೇಗೌಡರು ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತೇಳಿ ಎಷ್ಟೋ ಜನ ಎಲ್ಲ ಒಳ್ಳೊಳ್ಳೆ ಕಾಲೇಜು BMS ಅಲ್ಲಿಂದ ಡಾಕ್ಟರ್ ಭೀಮ್ಕುಮಾರ್ ಬಂದರು, ಶೇಷಾದ್ರಿ ಅವರು ಬಹುಶಃ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬಂದರು. ಹಾಗೆ ಎಷ್ಟೋ ಜನ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಬಿಟ್ಟು ನಮ್ಮಲ್ಲಿ ಬಂದು ಸೇರಿಕೊಂಡ್ರು. ದೇವರಾಜ್ ಅಂತ ಹೇಳಿ SIT-ನಲ್ಲಿ he was very popular teacher. His name was known throughout the university. He also left there and joined here. ಹೀಗಾಗಿ ಬಹಳ ಒಳ್ಳೊಳ್ಳೆ ಮೇಷ್ಟ್ರುಗಳು ಇಲ್ಲಿ ನಮ್ಮ ಇದಕ್ಕೆ BIT-ಗೆ ರಾಮೇಗೌಡರ ಹೆಸರಿಂದಾಗಿ ಇಲ್ಲ ಅಟ್ರಾಕ್ಟ್ ಆಗಿ ಬಂದರು. ಹಾಗಾಗಿ ನಮ್ಮ ಕೆಮಿಸ್ಟ್ರಿ ಜಯಪ್ರಕಾಶ್ ಅವರು ಬಂದರು. ಮ್ಯಾಥಮೆಟಿಕ್ಸ್ನಲ್ಲಿ ಇವರು ಕೆಂಚಯ್ಯನವರು ಮತ್ತು ಚೌಡೇಗೌಡರು ಅವರು ಕನಕಪುರದಲ್ಲಿ ಎಡಿಟ್ ಕಾಲೇಜ್ ಬಿಟ್ಟು ಇಲ್ಲಿಗೆ ಬಂದರು. ಹೀಗೆ ರಾಮೇಗೌಡರು ಅಂದ ತಕ್ಷಣ ಎಲ್ರಿಗೂ ಒಂದು ಉತ್ಸಾಹ, ತುಂಬ ಒಳ್ಳೆ ಕಾಲೇಜ್ ಆಗುತ್ತೆ ಇದು ಅನ್ನೋ ಭರವಸೆ ಇತ್ತು. ಹಾಗೆ ಬೆಳ್ಕೊಂಬಂತು. ಇನ್ನೊಂದು ಏನಾಯಿತು ಅಂದರೆ ನೋಡಿ, ಸ್ಟಾರ್ಟ್ ಆದ 2 ವರ್ಷದಲ್ಲಿ ಡಾಕ್ಟರ್ ರಾಮಕೃಷ್ಣ ಅಂತ ಡಾಕ್ಟ್ರೇಟ್ ಇಲ್ಲ MS ಮಾಡಿದ್ರು. ಅವರು ಹಿ ಹ್ಯಾಡ್ ಕಮ್ ಫ್ರಮ್ USA. ಹಿ ಹ್ಯಾಡ್ ಕಂಪ್ಯೂಟರ್ಸ್ ಕೋರ್ಸ್ ಬಗ್ಗೆ ಒಂದು MS ಡಿಗ್ರಿ, ಒಂದು 3 MS ಏನೋ ಮಾಡಿದ್ರು ಅಂತ ಹೇಳ್ತಿದ್ರು ರಾಮೇಗೌಡರು. ಅವರು MS ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದಾರಲ್ಲ ಅನ್ನೋ ಒಂದು ಇದರಲ್ಲಿ, ಆ ಒಂದು ಆಧಾರದ ಮೇಲೆ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರಪ್ಪ. ಆಗ ಎಲ್ಲ ಕಡೆನೂ ಅಪೋಸಿಷನ್ನು, ಮ್ಯಾಕ್ಸಿಮಮ್ ಅಪೋಸಿಷನ್ ವಾಸ್ ಇನ್ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ನಮ್ಮ UVC-ನಲ್ಲೇ ಇಲ್ಲ, ಎಲ್ಲೂ ಇಲ್ಲ ಕೋರ್ಸ್, ಇಂಡಿಯಾದಲ್ಲೇ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲೂ ಇಲ್ಲ. ಅದೇನು ಸ್ಟಾರ್ಟ್ ಮಾಡ್ತೀರಾ ನೀವು ಅಂತೇಳಿ ಅದನ್ನೆಲ್ಲ ಓವರ್ಕಮ್ ಮಾಡಿ ಅವ್ರಿಗಿದ್ದಂಥ ಪ್ರತಿಭೆ, ಅವ್ರಿಗಿದ್ದಂಥ ಇನ್ಫ್ಲೂಯೆನ್ಸ್ ಎಲ್ಲರೂ ಉಪಯೋಗಿಸ್ಕೊಂಡ್ಬಿಟ್ಟ ಅವರು ಇದರಲ್ಲಿ ವಿಧಾನಸೌಧದಲ್ಲೆಲ್ಲ ಇದು ತುಂಬ ಆರ್ಗ್ಯುಮೆಂಟ್ ನಡೀತು. ಬಟ್ ಅಲ್ಲಿ ರಾಮೇಗೌಡ ಹ್ಯಾಸ್ ದ ಎಕ್ಸ್ಟ್ರಾರ್ಡಿನರಿ ಕೇಪಬಿಲಿಟಿ ಟು ಕನ್ವಿನ್ಸ್ ದ ಪೀಪಲ್. ಹೀಗಾಗಿ ಅಲ್ಲೂ ಕೂಡ ಸುಮಾರು ಇದು ನಡೆದು ಕೊನೆಗೆ ಇವರು ನಮ್ಮ ಇದರಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ವಿಶ್ವನಾಥಯ್ಯ ಅಂತ ಇದ್ರು. ಅವರು ಇದರಲ್ಲಿ ಒಪ್ಪಿಗೆ ಕೊಟ್ಟರು, ನೀವು ಸ್ಟಾರ್ಟ್ ಮಾಡ್ಬೋದು, UVC ಇಲ್ದಿರೋ ಪರವಾಗಿಲ್ಲ, ದಟ್ ಇಟ್ಸ್ ಸೆಲ್ಫ್ ಅದ ರೆವಲ್ಯೂಷನ್. UVC ಇಲ್ದಿರೋ ಕೋರ್ಸ್ ಇಲ್ಲಿ ಸ್ಟಾರ್ಟ್ ಮಾಡೋದು. ಬಟ್ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಿರೋ ಹಾಗೆ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ BE ಲೆವೆಲಲ್ಲಿ ಕೋರ್ಸೇ ಯಾರೂ ಮಾಡಿಲ್ಲ, ಇನ್ಕ್ಲೂಡಿಂಗ್ IITs. ಎಲ್ಲ MTech, ME ಇದರಲ್ಲಿ ಮಾಡ್ತಿದ್ರು. ಸೊ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಇದಾದ 6ನೇ ವರ್ಷನೇ 1982 ಸ್ಟಾರ್ಟ್ ಮಾಡಿದ್ರು ಅಂತ ನನಗೆ ಜ್ಞಾಪಕ ಇರೋ ಹಾಗೆ. ಫಾಲೋಯಿಂಗ್ ಇಯರ್ ಅದು ಸ್ಟಾರ್ಟ್ ಮಾಡದೇ ಇರೋ ಕಾಲೇಜ್ಗಳೇ ಇಲ್ಲ. ಯಾರು ಬೇಡ ಬೇಡ ಅಂತ ಯೂನಿವರ್ಸಿಟಿ ಹೇಳ್ತಿತ್ತೋ ಆ ಕೋರ್ಸ್ಗೆ ಎಲ್ಲ ಕಾಲೇಜ್ಗಳಿಂದ ಬಂದು ಫಾಲೋಯಿಂಗ್ ಇಯರ್ ಎಲ್ಲದರಲ್ಲೂ ಬಂತು. ಹಾಗಾಗಿ ವಿ ಆರ್ ದ ಪಯೋನಿಯರ್ಸ್ ಸ್ಟಾರ್ಟ್ ಇನ್ ದ ಕಂಪ್ಯೂಟರ್ ಕೋರ್ಸ್ ಆಗಿ ನೋಡಿದ್ರೆ. ಈಗಲೂ BIT ಅಂತಂದ್ರೆ ಆಗ ಓದೋರು ಇರ್ಬೋದು, ಅಥವಾ ಕಮ್ಯುನಿಟಿ ಇರ್ಬೋದು, ಇಂಜಿನಿಯರಿಂಗ್ ಕಮ್ಯುನಿಟಿಲಿ ಇರ್ಬೋದು, ರಾಮೇಗೌಡರು ಅಂದ್ರೆ ಏನೋ ಒಂಥರ ಗೌರವ ಭಾವನೆ. ಅವ್ರಿಗಿದ್ದಿದ್ದ ದೂರದೃಷ್ಟಿ, ಕೇಪಬಿಲಿಟೀಸ್ ತುಂಬ ನೋಡಕ್ ತುಂಬ ಕುಳ್ಳಕ್ಕಿದ್ರು ಅವರ ಒಂದು ಕಂಟ್ರೋಲ್ ಓವರ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಇರ್ಬೋದು ಅಥವಾ ಕನ್ನಡ ಇರ್ಬೋದು, ಮಾತಾಡೋಕ್ಕೆ ಶುರು ಮಾಡಿದ್ರೆ ಕಂಟಿನ್ಯೂಸ್ ಕನ್ನಡದಲ್ಲಿ ಒಂದು ಇಂಗ್ಲೀಷ್ ಪದ ಇಲ್ಲದೆ ಮಾತಾಡ್ತಿದ್ರು. ನಾನೊಂದು 2-3 ಸಾರಿ ಅವ್ರ ಭಾಷಣ ಕೇಳಿದೆ. ಸೊ ಈ ವಾಸ್ ಎ ವೆರಿ ಗುಡ್ ರೇಟರ್. ಹಾಗೇನೆ ಇಲ್ಲಿ ರಾಮೇಗೌಡರು ಕಾರ್ ಬಂದರೆ ಆ ಕಡೆ ಈ ಕಡೆ ಹುಡುಗರು ಎಲ್ಲ ಸ್ವಲ್ಪ ಹುಡುಗರೆಲ್ಲ ಗಲಾಟೆ ಹುಡುಗರು ಜಾಸ್ತಿ.
ಆ ಬ್ಯಾಚ್ಗಳಲ್ಲಿ. ಆ ಕಡೆ ಈ ಕಡೆ ಕಟ್ಟೆಗಳ ಮೇಲೆ ಕೂತಿರೋರು, ಅವ್ರ ಕಾರ್ ಎಲ್ಲೋ ಬರ್ತಿದೆ, ಹಾರ್ನ್ ಕೇಳಿಸ್ತು ಅಂತಂದ್ರೆ ಎಲ್ಲ ಎದ್ದು ಓಡೋರು ಕ್ಲಾಸ್ಗೆ. ಸೋ ಸ್ಟ್ರಿಕ್ಟ್. ಸಬ್ಜೆಕ್ಟ್ ಪಾಠ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಈ ವಾಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಸೊ ಅವರು ಒಬ್ಬ ಶುರು ಮಾಡಿದ್ದ ಕಾಲೇಜ್ ಈಗ್ಲೂ ನಾವ್ ಹೇಳ್ಕೊತೀವಿ, BIT ಅಂತಂದ್ರೆ ರಾಮೇಗೌಡರು ಅಂದ್ರೆ BIT ಒಳ್ಳೆ ಫೌಂಡೇಶನ್ ಹಾಕಿದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ ಅಂತ ನಾವ್ ಹೇಳ್ತೀವಿ. ಈ ಅದಾದ್ಮೇಲೆ ಈಗ ಕಾಲೇಜ್ ಶುರು ಆಯ್ತು, ನೀವ್ ಹೇಳ್ದಂಗೆ ಫಸ್ಟ್ ಎಂಜಿನಿಯರಿಂಗ್ ಕೋರ್ಸ್ ಶುರು ಆಯ್ತು. ರಾಮಕೃಷ್ಣ ಅವರು ಅದಕ್ಕೆ ಕರಿಕ್ಯುಲಮ್ ಎಲ್ಲ ಡೆವಲಪ್ ಮಾಡಿದ್ರು. ಸೊ ಆಗ್ಲಿಂದ ನಮ್ಮ ಫ್ಯಾಕಲ್ಟಿಗೆ ಒಳ್ಳೆ ಹೆಸರಿದೆ. BIT ಅಂತಂದ್ರೆ ದೊಡ್ಡ ಕ್ಯಾಂಪಸ್, ವಿಶಾಲವಾದ ಕ್ಯಾಂಪಸ್ ಇಲ್ಲದೆ ಇದ್ರು ಇಲ್ಲಿರೋ ಫ್ಯಾಕಲ್ಟಿ ಒಳ್ಳೆ ಕ್ವಾಲಿಟಿ ಫ್ಯಾಕಲ್ಟಿ ಇದ್ದಾರೆ ಅಂತ ಆಯ್ತು. ಇದ್ರ ಪ್ಯಾರಲಲ್ ಆಗಿ ಈ ಟೀಚಿಂಗ್ ಎಕ್ಸಲೆನ್ಸ್ ಜೊತೆಗೆ ಒಂದು ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಈ ಅಡಿಷನಲ್ ಮ್ಯಾಗಝೈನ್, BIT ಮ್ಯಾಗಝೈನ್ ಅಂತ ಶುರು ಆಯ್ತು. ನಾನು ಅವಾಗ ಒಂದ್ ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದೆ ಮ್ಯಾಗಝೈನ್ ಅಲ್ಲಿ ಇರ್ಬೇಕಾದ್ರೆ. ಈ ಮ್ಯಾಗಝೈನ್ ಒಂದ್ ಸ್ವಲ್ಪ ಹೇಳಿ, ಹೇಗೆ ಶುರು ಆಯ್ತು? ನನಗೆ ಗೊತ್ತಿರೋಂಗೆ ಬಸವರಾಜ್ ಅವರೇ ಅದಕ್ಕೆ ನಾಮಕರಣ ಮಾಡಿದ್ರು ಮ್ಯಾಗಝೈನ್ ಅಂತೆಲ್ಲ ಹೇಳ್ತಾರೆ. ಅವಾಗ ಕನ್ನಡ ಸಂಘ ಅಂತ ಒಂದಿತ್ತು, ಆ ಹುಡುಗರು ಒಂದ್ ಸ್ವಲ್ಪ ಆಕ್ಟಿವ್ ಆಗಿ ಇದ್ರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ನಿಮ್ ಜ್ಞಾಪಕ ಇರೋ ಒಂಚೂರು ಮ್ಯಾಗಝೈನ್ ಕತೆ ಹೇಳಿ ಸರ್. 1980 ಇಸ್ವಿನಲ್ಲಿ ನಮ್ದು ಮೊದಲನೇ ವರ್ಷ ಮುಗೀತು. 80, 81, 82ನೇ ಇಸ್ವಿನಲ್ಲಿ ಯಾಕೆ ತುಂಬಾ ಕೆಲಸಗಳಿದ್ವಲ್ಲ, ಮ್ಯಾಗಝಿನ್ ಕಡೆ ನೋಡಕ್ ಆಗಿರ್ಲಿಲ್ಲ. ಆವಾಗ ಇವರು ಒಂದು ಮ್ಯಾಗಝಿನ್ ಕಮಿಟಿ ಮಾಡಿದ್ರು, ರಾಮೇಗೌಡರು ನಮ್ಮ ಒಂದು ಕಮಿಟಿ ಮಾಡಿ, ಅದರಲ್ಲಿ ಚೀಫ್ ಇವರು ಕೆಂಚೇನವರು ಚೀಫ್ ಆಗಿದ್ರು, ನಾನು ಮತ್ತೆ ಹೇಮಂತ್ ಅವರು ಮತ್ತೆ ಇಬ್ರು ಹುಡುಗರು, ಎಡ್ವಿನ್ ನಿರಂಜನ್ ಮೋಸೆಸ್ ಅಂತ ಒಬ್ರು, ಮತ್ತೆ AB ಥಾಮಸ್ ಅಂತ ಹೇಳಿ ಅವರಿಬ್ರು ಹುಡುಗರು, ಆಮೇಲೆ ಕ್ವಿನೀರಿನ್ ಡೇವಿಸ್ ಅಂತ ಹೇಳಿ. ಶಿ ವಾಸ್ ಎ ಫ್ಯಾಂಟಾಸ್ಟಿಕ್ ಸ್ಟೂಡೆಂಟ್. ಶಿ ಗಾಟ್ ಸೆಕೆಂಡ್ ರ್ಯಾಂಕ್ ಇದರಲ್ಲಿ, ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ವೆರಿ ಫಸ್ಟ್ ಎಕ್ಸಾಮಿನೇಷನ್. ಶಿ ಹ್ಯಾಡ್ ಸಚ್ ಎ ಫ್ಲೂಯೆಂಟ್ ಇಂಗ್ಲಿಷ್. ಶಿ ವಾಸ್ ಆಲ್ಸೋ ಒನ್ ಆಫ್ ದ ಮೆಂಬರ್ಸ್. ಸುಗಂಧಿ ಶಿವರಾಮನ್ ಅಂತ ಹೇಳಿ ಒಬ್ರು. ಸೊ ಹೀಗೆ ಆಮೇಲೆ ಹೇಮಂತ್ ಅವರು ಇದ್ರು, ನಮ್ಮ ಮೆಕ್ಯಾನಿಕಲ್ ಪ್ರೊಫೆಸರ್ HOD ಅವರು. ಸೊ ಹೀಗಾಗಿ ನಮ್ದೊಂದು ಕಮಿಟಿ ಮಾಡಿ ಇದು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ದು ವರ್ಕ್ ಅಂತ ಹೇಳಿ. ಸರಿ, ನಾವು ಮ್ಯಾಗಝಿನ್ಗಳಿಗೆ ಆರ್ಟಿಕಲ್ ಎಲ್ಲ ತೆಗೆದುಕೊಂಡು ಎಲ್ಲ ಮಾಡೋದು. ಆಮೇಲೆ ಏನಾಯ್ತು, ಅದಕ್ಕೆ ಫಸ್ಟ್ ಆಫ್ ಆಲ್ ಒಂದು ಲೋಗೋ ಮಾಡಬೇಕಾಗಿತ್ತಲ್ಲ BITದು. ಆವಾಗ 3 ಒಂದು ಪ್ರೈಸ್ ಇಟ್ರು. ಏನು ಅಂದ್ರೆ, ದ ಪರ್ಸನ್ ಹೂ ಗಿವ್ಸ್ ದ ಬೆಸ್ಟ್ ಲೋಗೋ ಅವ್ರಿಗೆ 25 ರೂಪಾಯಿ, ಆಮೇಲೆ ದ ಪರ್ಸನ್ ಹೂ ನೇಮ್ಸ್ ಇಟ್ ಅವ್ರಿಗೊಂದು 25 ರೂಪಾಯಿ ಅಂತೇಳಿ ಪ್ರೈಸ್ ಕೂಡ ಇಟ್ಟಿದ್ರು ಅಲ್ಲಿ. ಆಮೇಲೆ ನಮ್ಮ ಪ್ರೊಫೆಸರ್ ಇವರು ದೇವರಾಜ್, ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್, SIT ಇಂದ ಬಂದಿದ್ರು. ಪ್ಲೀಸ್ ನೋಟ್ ದಟ್ he was the most popular electronics teacher in the entire Bangalore University ಆ ಟೈಮ್ನಲ್ಲಿ. ಅವರು he made the logo, whatever logo we are now seeing, it is the logo made by him. ಹಾಗೆ ಬಟ್ ಇದು ಸುಮಾರು ಏನೇನೋ ಬಂದ್ವು ಹೆಸರುಗಳು ನಮ್ಮ BIT ಮ್ಯಾಗಝೀನ್ಗೆ. ರಾಮೇಗೌಡ ಅದ್ರ ಬಗ್ಗೆ he did not like that. ನಾನು ಒಂದು ಸಲ ನಮ್ಮ ಗ್ರೂಪ್ ಡಿಸ್ಕಷನ್ ಅಲ್ಲಿ ತುಂಬಾ ಆರ್ಟಿಕಲ್ಸ್ಗಳು ಬಂದ್ಬಿಟ್ಟಿದ್ವು. ಏನ್ರಿ ಇದು, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ತರ ಆಗ್ಬಿಡತ್ರಿ ಅಂತ. ಬ್ರಿಟಾನಿಕಾ ಅಂದಾಗ ಸಮ್ ಇಟ್ ಫ್ಲಾಶ್ ಇನ್ ಮೈ ಮೈಂಡ್, ವೈ ಕಾಂಟ್ ವಿ ಕಾಲ್ ಇಟ್ ಎಸ್ ಬ್ರಿಟಾನಿಕಾ ಅಂದ್ಬಿಟ್ಟು. ಸೊ ದಟ್ಸ್ ಹೌ ಐ ಗಾಟ್ ದ ನೇಮ್. ಅಂಡ್ ಇವ್ರ ಹತ್ರ, ಸರ್ ಈ ತರ ಕೆನ್ ವಿ ನೇಮ್ ದಿಸ್ ಎಸ್ ಬ್ರಿಟಾನಿಕಾ? ಇಮಿಡಿಯೇಟ್ಲಿ accepted. He liked it and accepted. So that way I contributed to that extent. ಹಾಗಾಗಿ ಮ್ಯಾಗಝಿನ್ ಬಂತು. ಮ್ಯಾಗಝಿನ್ ಅಲ್ಲಿ ಒಳ್ಳೊಳ್ಳೆ ಆರ್ಟಿಕಲ್ಸ್ಗಳು ಬಂದವು ಅವೆಲ್ಲ. ಆಮೇಲೆ ಇದು ಕವರ್ ಪೇಜ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ರು. ಯಾರು ಅಂದ್ರೆ WP ಕೃಷ್ಣ ಅಂದ್ಬಿಟ್ಟು ಮೆಕ್ಯಾನಿಕಲ್ ಸ್ಟೂಡೆಂಟ್. ಈಸ್ ರನ್ನಿಂಗ್ ಇನ್ಸ್ಟಿಟ್ಯೂಷನ್, ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಷನ್ ಇದಾವಲ್ಲ ಎಲ್ಲ ಅವರ ಇದ್ರ ಕಂಟ್ರೋಲ್ ನಡೀತಾ ಇದೆ. He was the one who designed the cover page. Beautifully it has come. ಹಾಗೆ. ಸೊ ದಿಸ್ ಈಸ್ ಅಬೌಟ್ ಅವರ್ ಮ್ಯಾಗಝಿನ್. ಅದು 1982ನೇ ಇಸ್ವಿ ಸರಿ ಸುಮಾರಲ್ಲಿ ರಿಲೀಸ್ ಆಯಿತು. ಫಾಲೋಯಿಂಗ್ ಎವ್ರಿ ಇಯರ್ ರಿಲೀಸ್ ಮಾಡಬೇಕು ಅಂತ ಮಾಡಿ ನಮ್ಮ ಎಡಿಟೋರಿಯಲ್ ಕಮಿಟಿನೇ ಮತ್ತೆ ಕಂಟಿನ್ಯೂ ಮಾಡಿದ್ರು ಇನ್ನೊಂದು ಮ್ಯಾಗಝಿನ್ಗೆ, ನೆಕ್ಸ್ಟ್ ಮ್ಯಾಗಝಿನ್ ಕೂಡ. ಸೊ ವಿ ಬ್ರಾಟ್ ಈವನ್ ದ ಸೆಕೆಂಡ್ ಮ್ಯಾಗಝಿನ್ ಆಲ್ಸೋ. ಸೆಕೆಂಡ್ ಮ್ಯಾಗಝಿನ್ ವಾಸ್ ಈವನ್ ಬೆಟರ್. ಸೊ ಅದಕ್ಕೆ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸ್ಟೂಡೆಂಟ್ಸ್ ವರ್ ಆಲ್ಸೋ ಏಬಲ್ ಟು ಕಾಂಟ್ರಿಬ್ಯೂಟ್ ಬಿಕಾಸ್ ದೇರ್ ವರ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಹೀಗಾಗಿ ಇಟ್ ಕಂಟಿನ್ಯೂಡ್. ಅಂದ್ರೆ BIT ಶುರು ಆದಾಗಿಂದ ಬರೀ ನಾವು ಕ್ಲಾಸ್ ರೂಮ್ ಟೀಚಿಂಗ್ ಅಷ್ಟೇ ಅಲ್ಲದೆ ಒಂದು ಸ್ಟೂಡೆಂಟ್ಸ್ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ಅವರಲ್ಲಿರೋ ಹಿಡನ್ ಟ್ಯಾಲೆಂಟ್ಸ್ನ ಹೊರ ತೆಗಿಯೋದಕ್ಕೆ ಏನೇನು ಬೇಕು ಅದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಯೋಚನೆ ಮಾಡಿ ಈ ಮ್ಯಾಗಝಿನ್ ಇರ್ಬೋದು, ಬೇರೆ
ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಇದಕ್ಕೆಲ್ಲ ಒತ್ತು ಕೊಟ್ಕೊಂಡು ಬಂದಿದೀವಿ ಬಂದ್ರು. 79 ಇಂದ. ಇನ್ನೊಂದ್ ಮಾಡ್ತಿದ್ರು ಅವರು, ಒಳ್ಳೊಳ್ಳೆ ಆರ್ಟಿಸ್ಟ್ ಗಳು ಕರ್ಸೋರು ಪಾಠ ಮಾಡೋದಕ್ಕೆ. ಮಾಸ್ಟರ್ ಹಿರಣ್ಯನವರಿಗೆ ಬಂದು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಸೈನ್ಸ್ ಕಾಲೇಜಲ್ಲಿ ಒಬ್ರು ಇದ್ರು, ಅವ್ರ ಫಿಸಿಕ್ಸ್ ಪ್ರೊಫೆಸರ್ ಎಣ್ಣೆ ಅವರು. ಯೂಸ್ ಟು ಸ್ಪೀಕ್ ವೆರಿ ವೆರಿ ವೆಲ್ ಆನ್ ಕನ್ನಡ ಸಾಹಿತ್ಯದ ಬಗ್ಗೆ. ಮತ್ತೆ ಭಟ್ ಅಂತ ಅವ್ರ ಹೆಸರು. ಆಮೇಲೆ ನಮ್ಮ ಇವರಿದಾರಲ್ಲ ಫೇಮಸ್ ಕನ್ನಡ ಪೊಯೆಟ್ ಲಾರೆಟ್, ಎಷ್ಟು ಸಡದಾಗಿ ಬರ್ತಾ ಇಲ್ಲ, ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋರು. ಅವ್ರಿಗೆ ಕರ್ಸಿದ್ರು, ಸಾಂಗ್ಲಿಯಾನ ಕರ್ಸಿದ್ರು. ಹೀಗೆ ತುಂಬಾ ಇವರು ಬಹಳ ಹೆಸರಾಂತ ಇವರು ವ್ಯಕ್ತಿಗಳನ್ನೆಲ್ಲ ಕರೆಸಿ ನಮ್ಗೆ ಇಲ್ಲಿ ಇದನ್ನ ಟಾಪ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡೋರು. ಸೊ ಈಗ ನಾವು ಬೇರೆ ಬೇರೆ ಜೊತೆ ಇಂಟರಾಕ್ಷನ್ ಮಾಡಬೇಕು, ಇಂಡಸ್ಟ್ರಿ ಅಕಾಡೆಮಿಯ ರಿಲೇಷನ್ಸ್ ಇರಬೇಕು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು ಅಂತ ಮಾತಾಡ್ತಿದ್ವಿ. ಬಟ್ ನೀವು ಆಗಿನ ಕಾಲದಲ್ಲೇನೆ ಈ ತರದಕ್ಕೆಲ್ಲ ತುಂಬಾ ಒತ್ತು ಕೊಟ್ಟಿರೋದು ತುಂಬಾ ಖುಷಿ ವಿಷಯ. ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಏನಪ್ಪಾ ಅಂದ್ರೆ ಅವರು ರಾಮೇಗೌಡರು ಮತ್ತೆ ಇನ್ನಿಬ್ರಿದ್ರು. ಒಬ್ರು ಪರಮೇಶ್, ಇವರು UVC ಇದ್ರಲ್ಲ ಪರಮೇಶ್ವರ್ ಅಂತ ಹೇಳಿ, ಎಲೆಕ್ಟ್ರಿಕಲ್ ಪ್ರೊಫೆಸರ್. ಆಮೇಲೆ ಇದರಲ್ಲಿ JC ಕಾಲೇಜ್ ಧನಂಜಯ. ಇವ್ರು 3 ಜನರುಗಳು ಕೂಡ ಅವ್ರವ್ರ ಇದ್ರಲ್ಲಿನ ದಿಗ್ಗಜಗಳು. ಅವ್ರು 3 ಜನ ಸೇರಿ ತ್ರಿಮೂರ್ತಿಗಳು ಅನ್ನೋರು ಇವ್ರನ್ನ. ಇವ್ರು ಏನೋ ರಾಮೇಗೌಡ್ರ JCE ತುಂಬಾ ಬೇಗ ಇಂಪ್ರೂವ್ ಆಗ್ತಿದೆ. ಅವ್ರ ಫ್ರೆಂಡ್ ಧನಂಜಯ ಅವರು ರಿಯಲಿ ಅದನ್ನೇ ಮಾರ್ವಲಸ್ ವರ್ಕ್. ಇಟ್ ಈಸ್ ಗ್ಯಾಲಪಿಂಗ್, ವಿ ಮಸ್ಟ್ ಕ್ಯಾಚ್ ಇಟ್ ಅಂತೇಳಿ ಸುಮಾರು ಇದನ್ನ ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡೋರು, ಇಂಪ್ರೂವ್ಮೆಂಟ್ಸ್ಗಳನ್ನ. ಸೊ ದಟ್ ವೇ ವಿ ಆಲ್ಸೋ ಯೂಸ್ ಟು ಗೆಟ್ ಎನ್ಕರೇಜ್. ಈ ತರ ಒಂದು ಅವರ ಒಂದು ಉತ್ತೇಜನಕಾರಿಯಾದಂತ ಭಾಷೆಗಳಲ್ಲಿ ನಿಮ್ಮ ಮುಂದುವರಿಸಿ. ಸೊ ಏನಿಲ್ಲ, ನಾನು ಈಗ ಲೋಗೋ ಡಿಸೈನ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ. ನಾನು ನಿನ್ನೆ ತಾನೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದೆ, ಮೈ ಟೀಚರ್ಸ್ ಮೈ ಮೆಂಟರ್ಸ್ ಅಂತ, ರಾಮೇಗೌಡರ ಬಗ್ಗೆ ಬರ್ದು. ಅದರಲ್ಲಿ BIT ಲೋಗೋ ಅಲ್ಲಿ ಒಂದು ಕ್ಯಾಚಿಂಗ್, ಇತ್ತೀಚೆಗೆ ನಾವು ಟೆಕ್ನಾಲಜಿ ಬಗ್ಗೆ, ಸ್ಟಾರ್ಟ್ಅಪ್ ಕಲ್ಚರ್ ಬಗ್ಗೆ, ಎಂಟರ್ಪ್ರಿನರ್ಶಿಪ್ ಬಗ್ಗೆ ತುಂಬಾ ಒತ್ತು ಕೊಡ್ತಾ ಇದೀವಿ. ಬಟ್ ಆಗ 1979-80 ಒಂದು ನಾವು BIT ಲೋಗೋ ಮಾಡ್ಬೇಕಾದ್ರೆ ದಿ ಮೋಟೋ ಆಫ್ BIT ಟೆಕ್ನಾಲಜಿ ಫಾರ್ ಪ್ರಾಸ್ಪೆರಿಟಿ ಅಂತಿದೆ. ಅವನ ಲೋಗೋ ಅಲ್ಲಿ ಎಲ್ಲ ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಎಲ್ಲ ಕವರ್ ಆಗಿದೆ. ಈ ಲೋಗೋ ಡಿಸೈನ್ ಯಾರು ಮಾಡಿದ್ರು, ಅದ್ರ ಬಗ್ಗೆ ಏನಾದ್ರು? ದೇವರಾಜ್ ಅವರು ಇದು ತುಂಬಾ ಕಷ್ಟಪಟ್ಟಿದ್ದಾರೆ ಮಾಡಿ. ಒಂದೆರಡು ಬಹುಶಃ ಅವರು ಇದನ್ನು ಕರಡು ಪ್ರತಿಗಳು ಮಾಡಿ ರಾಮೇಗೌಡ ತೋರಿಸಿ, ಬಹುಶಃ ವುಡ್ ಹ್ಯಾವ್ ಟೇಕನ್ ಸಮ್ ಸಜೆಷನ್ಸ್ ಆಲ್ಸೋ. ಬಟ್ ಫೈನಲಿ ಈಸ್ ದ ಒನ್ ಹೂ ಕಂಪ್ಲೀಟೆಡ್ ದ ಮೇಕಿಂಗ್ ಆಫ್ ದ ಲೋಗೋ. ಓಕೆ, ಈಗ್ಲೂ ಟೆಕ್ನಾಲಜಿ ಅಂತ ನಾವು ಹೇಳ್ತಾ ಇರ್ಬೇಕಾದ್ರೆ ಟೆಕ್ನಾಲಜಿ ಫಾರ್ ಪ್ರಾಸ್ಪೆರಿಟಿ ಅನ್ನೋದೇ ಒಂದು ದೊಡ್ಡ ಅದ್ಭುತವಾದ ಕಲ್ಪನೆ. ಯಾಕೆಂತಂದ್ರೆ ಈಗ ನಾವೇನೇ ಮಾಡ್ಬೇಕಾದ್ರೂ ಯೂಸ್ ಟೆಕ್ನಾಲಜಿ ಅಂತೀವಿ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಶುರು ಮಾಡಿದ್ದು, ಮೋಟೋ ಟೆಕ್ನಾಲಜಿ ಫಾರ್ ಪ್ರಾಸ್ಪೆರಿಟಿ ಅಂತ ಇಟ್ಟಿದ್ದು. ಇದನ್ನೆಲ್ಲ ನೋಡಿದ್ರೆ ತುಂಬಾ ದೂರ ಆಲೋಚನೆ ಮಾಡಿ ಒಂದು ಕಾಲೇಜ್ನ BIT ಅನ್ನೋಂತ ಕಾಲೇಜ್ನ ಹುಟ್ಟಾಕಿದ್ರಿ. ಸೊ ನೀವ್ ಹೇಳ್ದಂಗೆ ದೇವರಾಜ್ ಇರ್ಬೋದು, ರಾಮಕೃಷ್ಣ ಅವ್ರು ಇರ್ಬೋದು, ಶೇಷಾದ್ರಿ ಅವ್ರು ಇರ್ಬೋದು, ಕೆಂಚಯ್ಯ, ಚೌಡಯ್ಯ ಇರ್ಬೋದು, ಈ ತರದ ಒಳ್ಳೊಳ್ಳೆ ಟೀಚರ್ಸ್ BITಗೆ ಬಂದು ಶುರು ಮಾಡಿದ್ರು. ಈಗೆಲ್ಲ ನಾವು ದೊಡ್ಡ ದೊಡ್ಡ IT ಕಂಪ್ನಿ ಇರ್ಬೋದು, ನಾನ್ IT ಕಂಪ್ನಿಗಳಿರ್ಬೋದು, ಗರಾಜಲ್ಲಿ ಶುರು ಆಗಿ ಇತ್ತೀಚೆಗೆ ಹೆಮ್ಮರವಾಗಿ ಬೆಳೆದಿವೆ ಅಂತ ಹೇಳ್ತೀವಿ. ಸೊ ಅದೇ ತರನೇ ನಮ್ಮ BITನು ಚಿಕ್ಕದಾಗಿ ಒಂದು ಸೈನ್ಸ್ ಕಾಲೇಜಲ್ಲಿ ಶುರು ಮಾಡಿ ಈಗ ಒಂದು ಹೆಮ್ಮರವಾಗಿ ನಮ್ದೇ ಆದ ಒಂದು ಐಡೆಂಟಿಟಿನ ಬೆಳೆಸ್ಕೊಂಡು ದೇಶ ವಿದೇಶಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಓದ್ತಾ ಇದ್ದಾರೆ. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬರೋದಾದ್ರೆ, ಈಗೆಲ್ಲ ಆಯ್ತು, ಇನಿಷಿಯಲ್ ಟ್ರಬಲ್ಸ್ ಆಯ್ತು, ಬಿಲ್ಡಿಂಗ್ ಬಂತು, 4 ಫ್ಲೋರ್ ಕಟ್ಟದು, ಅದೆಲ್ಲ ಆಯ್ತು. ಸ್ಟೂಡೆಂಟ್ಸ್ ಆಗ ಹೇಗಿದ್ರು? ನೀವ್ ಹೇಳಿದ್ರೆ ಆಂಧ್ರದಿಂದ ಸುಮಾರು ಜನ ಬರ್ತಿದ್ರು, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ರು. ನಮ್ಮಲ್ಲಿ ಈಗ ರಾಜ್ಯ ಒಕ್ಕಲಿಗರ ಸಂಘ ಅಂತಂದ್ರೆ ಈ ಫಾರ್ಮರ್ಸ್ ಕಮ್ಯುನಿಟಿ, ಹಳ್ಳಿಗಳ ಕಡೆಯಿಂದ ಒಕ್ಕಲುತನ ಮಾಡ್ತಿರೋರು, ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಈ ಹಳ್ಳಿಗಳಿಂದ ಸುಮಾರು ಜನ ಹುಡುಗರು ಬರೋರು, ಆಂಧ್ರದಿಂದ ಬರೋರು. ಅದೆಲ್ಲ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಇರೋದು ಅನ್ಸುತ್ತೆ ಅವಾಗ. ಯಾಕಂದ್ರೆ ಇಂಗ್ಲಿಷ್ ಅಂತಂದ್ರೆ ಒಂದ್ ಸ್ವಲ್ಪ ಎದುರೋರು. 10th ವರೆಗೂ 12th ವರೆಗೂ ಇಂಗ್ಲಿಷ್, ಕನ್ನಡ ಮೀಡಿಯಂ ಅಥವಾ ತೆಲುಗು ಮೀಡಿಯಂಗಳಲ್ಲಿ ಓದಿ ಸಡನ್ ಆಗಿ ಇಂಜಿನಿಯರಿಂಗ್ ಬರೋರು. ಹೇಗಿತ್ತು ನಿಮ್ಮ ಒಂದು ಒಡನಾಟ ಸ್ಟೂಡೆಂಟ್ಸ್ ಜೊತೆ? ಅವ್ರಿಗೆ ಡಿಫಿಕಲ್ಟೀಸ್ ಹೇಗೆ ಓವರ್ಕಮ್ ಮಾಡ್ತಿದ್ರು? ನನ್ಗೆ ಗೊತ್ತಿರೋ ಹಂಗೆ ನೀವು ಕನ್ನಡದಲ್ಲೆಲ್ಲ ಕೆಲಸ ಪಾಠ ಮಾಡ್ತಿದ್ರಿ, ಸೊ ಅದೆಲ್ಲ ನನ್ಗೆ ಜ್ಞಾಪಕ ಇದೆ. ಸೊ ಹುಡುಗರ ರಿಕ್ವೈರ್ಮೆಂಟ್ ಏನಿದೆ
ಓಕೆ. ಅವ್ರಿಗೆ ಅರ್ಥ ಆಗೋದು ಮುಖ್ಯ. ಹ್ಮ್. ಲ್ಯಾಂಗ್ವೇಜ್ ಇಸ್ ಓನ್ಲಿ ಕಮ್ಯುನಿಕೇಶನ್ ಮೀಡಿಯಂ ಅಂತ ಅನ್ಕೊಂಡು ಹ್ಮ್. ಬೇರೆ ಬೇರೆ ಭಾಷೆಗಳಲ್ಲಿ ನಮ್ಗೆ ಗೊತ್ತಿರೋ ಭಾಷೆಗಳಲ್ಲೆಲ್ಲ ಪಾಠ ಮಾಡ್ತಿದ್ರಿ. ಹ್ಮ್. ಸೊ ಹೇಗಿತ್ತು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಜ್ಞಾಪಕ ಇದೆಯಾ? ನಿಮ್ಮ ಸ್ಟೂಡೆಂಟ್ಸ್ ಹೇಗೆ ಇಂಟೆಲಿಜೆನ್ಸ್ ವೈಸ್ ಹ್ಮ್. ಇಷ್ಟೊಂದು ಚುರುಕಾಗಿದ್ರ ಅವಾಗ, ಇಲ್ಲ ಪರವಾಗಿಲ್ವಾ ಆವರೇಜ್ ಹುಡುಗರು ಇರ್ತಿದ್ರ ಅಂತ? ಇಲ್ಲ, ನಮ್ಗೆ ನಮ್ಮ ಮರಿಗೌಡ್ರಿದ್ರಲ್ಲ, ಅವ್ರಿಗೆ ಸ್ವಲ್ಪ ಹಳ್ಳಿ ಹುಡುಗರುಗಳ ಬಗ್ಗೆ ಜಾಸ್ತಿ ಮಮತೆ. ನಾನೇ ನೋಡಿದ್ದೀನಿ. ಇವರು ರಾಮೇಗೌಡ್ರು ಬಿಟ್ಟೋದ್ಮೇಲೆ ಬೊಮ್ಮಾಯಿನವ್ರ ಪ್ರಿನ್ಸಿಪಲ್ ಆದ್ರು. ನಾನು ಕಣ್ಣೆದುರುಗಡೆ ಯಾರೋ ಒಬ್ಬ ಹುಡುಗ, ಅವರು ಇವತ್ತು ಮಂಡ್ಯದ ಕಡೆ ಹುಡುಗ ಕರ್ಕೊಂಡ್ಬಂದಾಗ, ಇದು ನೋಡ್ರಿ ಈ ಹುಡುಗನ ಅಡ್ಮಿಟ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಸ್ವಲ್ಪ ಬ್ಯಾಕ್ಗ್ರೌಂಡ್, ಮಂಡ್ಯದ ಬ್ಯಾಕ್ಗ್ರೌಂಡ್. ಅವ್ರೇನು ಯೋಚನೆ ಮಾಡ್ತಿರು, ಮಾಡಿ ಮುಗಿಸ್ರಿ ನೋಟ್ ಹೊರಟೋಗ್ಬಿಟ್ರು. ಹಾಗೆ ಅಷ್ಟು ಕೀನ್ ಆಗಿದ್ರು ಇದರಲ್ಲಿ, ನಮ್ಮ ಹಳ್ಳಿ ಹುಡುಗರುಗಳಿಗೆ ಇದ್ಬಿಡ್ಬೇಕು ಅಂತೇಳಿ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ಹಾಗೆ ಜಾಸ್ತಿ ಜನ ಒಪ್ತಿರೋ ಹುಡುಗರುಗಳೇ ಇರ್ತಿದ್ರು ಆ ಟೈಮ್ನಲ್ಲಿ. ರಾಮೇಗೌಡರು ಇರೋವರೆಗೂ ಕೂಡ, ಆಮೇಲೆ ಬೊಮ್ಮಾಯಿನವರು ಕೂಡ ಅದನ್ನೇ ಕಂಟಿನ್ಯೂ, ಅವ್ರ ಪೀರಿಯಡಲ್ಲೂ ಅದನ್ನೇ ಕಂಟಿನ್ಯೂ ಮಾಡಿದ್ರು. ಆದರೆ ಒಂದು ನಾನು ಕಂಡ ಹಾಗೆ ಈ ಇದು ಹಳ್ಳಿ ಹುಡುಗರುಗಳು ಅಂತಲೇ ಹೇಳೋಕ್ಕಾಗೋದಿಲ್ಲ. ಕೆಲವರು ಸೆಮಿ ರೂರಲ್ಸ್ ಥರ ಟೌನ್ಶಿಪ್ ಅಂತೆಲ್ಲ ಬರ್ತಿದ್ರಲ್ಲ, ಸೊ ಅವ್ರಿಗೆಲ್ಲ ಮಿಕ್ಸ್ಚರ್ ನಮ್ಗೆ ಬರ್ತಾ ಇದ್ದಿದ್ದು. ಇದರಲ್ಲಿ ಫಸ್ಟ್ ಬಂದಾಗ ಸ್ವಲ್ಪ ಕಷ್ಟಪಡೋ ಹುಡುಗರುಗಳಿಗೆ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಇಂಗ್ಲೀಷ್ ಇದು ಮಾಡೋಕ್ಕಾಗ್ತೇನೆ. ಬಟ್ ಅದು ಬರ್ತಾ ಶೇಡು ಇಂಪ್ರೂವ್ ಆಗ್ತಾ ಬಂತು. ಮೊದಲು ಆಗೋದೇ ಇಲ್ಲ ಹುಡುಗರುಗಳು, ಹಾಗೂ ಹೀಗೂ ಕಷ್ಟಪಟ್ಟು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡೋರು. ಕೆಲವರು ಬಂದು ಮೇಷ್ಟ್ಗಳ ಹತ್ರ ಹೇಳಿಸ್ಕೊಳ್ಳೋರು, ಸರಿ ಇದು ಹೇಗೆ ಸರ್ ಅಂದ್ಬಿಟ್ಟು ನಾವು ಕನ್ನಡದಲ್ಲಿ ಹೇಳೋವು. ಅವಾಗ ಕನ್ನಡದ ಅಂದರೆ ಟೆಕ್ನಿಕಲ್ ಟರ್ಮ್ಸ್ ಇಟ್ಕೊಂಡು ಇಂಗ್ಲೀಷ್ ಥರ ಹೆಸರು ಇಟ್ಕೊಂಡು ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡೋವು. ಹಾಗಾಗಿ ಅವರು ಇಂಪ್ರೂವ್ ಆಗ್ತಾ ಬಂದರು. ಬರ್ತಾ 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 ಈಗ ಇದರಲ್ಲಿ ನಮ್ಮ ಇಂಜಿನಿಯರಿಂಗ್ ಇದರಲ್ಲಿ ದಟ್ ಹ್ಯಾಸ್ ರೆಡ್ಯೂಸ್ಡ್ ಕನ್ಸಿಡರಬ್ಲಿ ವೆಲ್ ಇವಾಗ. ಆಮೇಲೆ ಇನ್ನೊಂದು ಏನಾಗಿದೆ, ರೀಸೆಂಟ್ಲಿ ಈ ಮೀಡಿಯಾಗಳಲ್ಲಿ ಹುಡುಗರುಗಳು ಇಂಗ್ಲೀಷ್ ಸ್ವಲ್ಪ ಚೆನ್ನಾಗಿ ಪಿಕಪ್ ಮಾಡ್ಕೊತಾ ಇದ್ದಾರೆ ಇತ್ತೀಚೆಗೆ. ಸೊ ಹೀಗಾಗಿ ವಿ ಆರ್ ಹ್ಯಾವಿಂಗ್ ಸ್ಟೂಡೆಂಟ್ಸ್ ಹೂ ಫಾಲೋ ದ ಟೀಚರ್ಸ್ ಬೆಟರ್ ಇನ್ ದ ಕ್ಲಾಸ್ ಕಂಪೇರ್ ಟು ಹೂ ವಿ ಯೂಸ್ ಟು ಸಿ ಇನ್ ದ ಅರ್ಲಿಯರ್. ಇದು ಮೊದಲಂತೂ ಹೇಳ್ತೀನಿ 1980, 81, 82 ಇಸ್ವಿನಲ್ಲಿ ಸುಮ್ಮನೆ ಮಕ್ಕ ನೋಡ್ತಾ ಕೂತ್ಕೊಂಡಿರೋರು ಎಷ್ಟೋ ಜನ ಹುಡುಗರುಗಳು. ಆಮೇಲೆ ಏನೋ ಕಷ್ಟಪಟ್ಟು ಅದು ಇದು ಮಾಡಿ ಕೆಲವರು ಇದ್ದಿರೋ ಧೈರ್ಯ ಇರೋರು ಬಂದು ಮೇಷಗಳ ಹೇಳಿಸ್ಕೊಳ್ಳೋರು. ಅದರಲ್ಲಿ ಸ್ವಲ್ಪ ಇವರು ಲೇಡೀಸ್ ಬೆಟರ್. ಹುಡುಗಿರುಗಳು ರೂರಲ್ ಬ್ಯಾಕ್ಗ್ರೌಂಡ್ ಬರ್ತಾ ಇದ್ರು, ಬಟ್ ಅವ್ರುಗಳು ಸ್ವಲ್ಪ ಜಾಸ್ತಿ ಇದು ಪಟ್ಟು ಹಿಡಿದು ಬಂದು ಮೇಷಗಳ ಹತ್ರ ಹೇಳಿಸ್ಕೊಂಡು ಹೋದ್ರು. ಹುಡುಗರುಗಳಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಬಿಟ್ಬಿಟ್ರು, ಮಾಡೋಕ್ಕಾಗ್ದೇನೆ ಬಿಟ್ಬಿಟ್ರು. ಇಂಗ್ಲೀಷ್ ಒಂದು ದೆಸೆಯಿಂದಾಗಿ ಹಾಗೆ. ಸೊ ನಾವು ಇಟ್ ಇಸ್ ಇಂಪ್ರೂವ್ಡ್. ಇತ್ತೀಚೆಗೆ ಈಗ ಭಾರತ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇರ್ಬೋದು, ಇಂಜಿನಿಯರಿಂಗ್ ಅಂದ್ರೆ ಬರೀ ಇಂಗ್ಲೀಷಲ್ಲೇ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇತ್ತು ಮೊದಲು. ಈಗ ಅವರವರ ಭಾಷೆಯಲ್ಲಿ ಅವರ ತಾಯ್ನುಡಿ ಏನಿರುತ್ತೆ, ಮದರ್ ಟಂಗ್ ಅಂತ ಏನಿರುತ್ತೆ, ಅದರಲ್ಲಿ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗುತ್ತೆ ಅಂತ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಮಾಡಬೇಕು ಅಂತ ಹೊಸ ಗೈಡ್ಲೈನ್ಸ್ ಅಲ್ಲಿ ಇದೆ. ಅಂದ್ರೆ ಇಂಗ್ಲಿಷ್ ಇಸ್ ನಾಟ್ ಇಂಪಾರ್ಟೆಂಟ್, ಲರ್ನಿಂಗ್ ಇಸ್ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್, ಅಪ್ಲಿಕೇಶನ್ ಇಸ್ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಈ ನೀವು ಬೇರೆ ದೇಶಗಳಿಗೆ ಹೋಗ್ಬೇಕಾದ್ರೆ ನೋಡಿ, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ರಷ್ಯಾ ಇರ್ಬೋದು, ಅವ್ರ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಆಮೇಲೆ ನೀವು ಪಾಠ ಕಲಿತೀರ. ಅಂದ್ರೆ ಅವ್ರ ಭಾಷೆಲೇನೆ ಹೇಳ್ಕೊಡ್ತಾರೆ ಅವ್ರು ಹೆಚ್ಚಿಗೆ. ಯಾಕಂದ್ರೆ ಅವ್ರು ನಮ್ಮ ಭಾಷೆಯಲ್ಲಿ ಓದ್ಕೊಂಡ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ ಅಂತ. ನಾವು ಯೋಚನೆ ಯಾವ ಭಾಷೆಯಲ್ಲಿ ಮಾಡ್ತೀವೋ ಅದೇ ಭಾಷೆಯಲ್ಲಿ ನಮ್ಗೆ ಟೀಚಿಂಗ್ ಆದ್ರೆ ಈಸಿ ಆಗತ್ತೆ ಅಂತ. ಸೊ ಇತ್ತೀಚೆಗೆ ಅದನ್ನ ಮಾಡ್ತಿದ್ದಾರೆ. BIT ಆ ಕಾಲದಿಂದನೂ ಮಾಡ್ಕೊಂಡ್ ಬಂದಿದೆ. ಸೊ ಹಾಗಾಗಿ ಒಂಥರ BIT ಒಂದೆಲ್ಲ ಮುಂದೆ ಬರುವಂತ ಟೆಕ್ನಾಲಜಿ ಇರ್ಬೋದು, ಮುಂದೆ ಆಗೋ ಒಂದು ಅನುಭವಗಳಿರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ನಡ್ಕೊಂಡು ಬಂದಿದೆ. ಸೊ ನ್ಯಾಚುರಲ್ ಆಗಿ ಬಂದಿದೆ. ಸೊ ಈ ಹಳ್ಳಿ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೈನ್ಲಿ. ನಾನು ಸುಮಾರು ಕಡೆ ಹುಡುಗರ ಜೊತೆ ಅಡ್ರೆಸ್ ಮಾಡ್ಬೇಕಾಗ್ಲಿ, ಟೀಚರ್ಸ್ಗೆ ಅಡ್ರೆಸ್ ಮಾಡ್ಬೇಕಾಗ್ಲಿ ಹೇಳ್ತಾ ಇರ್ತೀನಿ, ದಿ ಮೈನ್ ಆಬ್ಜೆಕ್ಟಿವ್ ಆಫ್ ಎಜುಕೇಶನ್
ಅಂದ್ರೆ ಒಬ್ಬರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು. ನನ್ನ ಜೀವನ ನಾನು ನೋಡ್ಕೋತೀನಿ, ಜೊತೆಗೆ ಬೇರೆಯವ್ರಿಗೂ ಸಹಾಯ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಅವಾಗ ನಿಜವಾದ ಎಜುಕೇಶನ್ ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಮಾಡ್ಲಿ, ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಡಾಕ್ಟರೇಟ್ ಎಲ್ಲ ಮಾಡಿದ್ರು ನನ್ನನ್ನು ನಾನು ನೋಡ್ಕೊಳಕ್ಕೆ ಆಗ್ಲಿಲ್ಲ ಅಂತಂದ್ರೆ ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೊದಲಿಂದನೂ ಮಾಡ್ಕೊಂಡ್ ಬಂದಿದ್ರೆ, ಈಗ್ಲೂ ನಮ್ಮ BIT ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದನ್ನ ಮಾಡೋದಿಕ್ಕೆ ಪ್ಯಾರಲಲ್ ಆಗಿ ಸುಮಾರು ಆಕ್ಟಿವಿಟೀಸ್ ಮಾಡ್ಬೇಕಾಗತ್ತೆ. ನಿಮ್ಮಲ್ಲಿ ನಾವು ಇತ್ತೀಚೆಗೆ ಏನ್ ಹೇಳ್ತೀವಿ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟು. ಬರೀ ಥಿಯರಿ ಹೇಳ್ಬಿಟ್ರೆ ಸಾಕಾಗಲ್ಲ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಲ್ಲ ಮಾತಾಡ್ತೀವಿ. ಸೊ ಹಾಗಾಗಿ ನೀವು ಈ ಲ್ಯಾಬೊರೇಟರಿ ಫಿಸಿಕ್ಸ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ಬೋದು. ನಮ್ಗೆ ನೀವು ಒಂದಷ್ಟು ಮಾಡೆಲ್ಸ್ ಎಲ್ಲ ಕಾಲೇಜ್ ಕ್ಲಾಸ್ಗೆಲ್ಲ ತರ್ತಿದ್ರಿ, ಮಾಡ್ತಿದ್ರಿ. ಅದೇ ಡೈರೆಕ್ಷನ್ ನಾವು ಈಗ ಒಂದು ಸೈನ್ಸ್ ಸೆಂಟರ್ ಅಂತ ಶುರು ಮಾಡಿದೀವಿ. ನಮ್ಮಲ್ಲಿ ಒಂದು ಐಡಿಯಾ ಲ್ಯಾಬ್ ಅಂತ ಶುರು ಮಾಡಿದೀವಿ. ಸೊ ಈ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ನೀವು ಆಗ್ಲೇನೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ, ಹೇಗೆ ಹುಡುಗರಿಗೆ ಕಷ್ಟವಾದ ಒಂದು ಟಾಪಿಕ್ಸ್ ನ ಹೇಗೆ ಅರ್ಥ ಮಾಡಿಸ್ತಿದ್ರಿ ಅಂತ? ಅಂದ್ರೆ ಆ ವಿಚಾರದಲ್ಲಿ ನನಗೆ ಮೆಕ್ಯಾನಿಕಲ್ ಲ್ಯಾಬೊರೇಟರಿಲಿ ಕೆಲವರು ಇದ್ರು, ವರ್ಕ್ಶಾಪ್ ನಲ್ಲಿ. ಅವ್ರ ಹತ್ರ ನನ್ಗೆ ಐಡಿಯಾ ಬಂದದ್ ಕೆಲವು ಇದನ್ನ ಮಾಡೋದ್ಗಳನ್ನ ಕೇಳೋದೆ. ಅವ್ರು ಅದನ್ನೆಲ್ಲ ಮಾಡೋರು, ಅವರು ಇಂಟ್ರೆಸ್ಟ್ ಮಾಡೋರು, ತುಂಬಾ ಚೆನ್ನಾಗಿ ಮಾಡ್ಕೊಡೋರು. ಅದರಿಂದಾಗಿ ನನಗೆ ಕೆಲವು ಮಾಡೆಲ್ಸ್ಗಳನ್ನ ತಂದು, ನೋಡ್ರಪ್ಪ ಇದೇನೆ, ಇದು ಸರ್ಕ್ಯುಲರ್ ರಿಂಗ್, ಇದು ಆಕ್ಸಿಸ್, ಇಲ್ಲಿ ಕರೆಂಟ್ ಹಾಯಿಸಿದಾಗ ಈ ತರ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಡಿಸ್ಟೆನ್ಸ್ ಅಲ್ಲಿ ಈ ತರ ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿ ತೋರ್ಸೋದಕ್ಕೆ ಆಗೋ ತರ ಒಂದು ಮಾಡೆಲ್ಗಳು ಮಾಡ್ಕೊಂಡು ತರ್ತಾ ಇದ್ದೆ. ಸೊ ಅದಕ್ಕೆ ಐ ಶುಡ್ ಥ್ಯಾಂಕ್ ದ ಮೆಕ್ಯಾನಿಕಲ್ ಪೀಪಲ್ ಫಾರ್ ಒಬ್ಲೈಜಿಂಗ್ ಟು ಗೆಟ್ ಥಿಂಗ್ಸ್ ಡನ್ ಟು ದ ಪರ್ಫೆಕ್ಷನ್. ತುಂಬಾ ಚೆನ್ನಾಗಿ ಮಾಡೋರು. ಸೊ ದಟ್ಸ್ ಹೌ ಐ ವಾಸ್ ಏಬಲ್ ಟು ಗೆಟ್ ಇಟ್. ಅಂಡ್ ಮೋರ್ ಓವರ್ ಸ್ಟೂಡೆಂಟ್ಸ್ಗಳು ದೇ ಲೈಕ್ಡ್ ಇಟ್. ಕನ್ನಡದಲ್ಲಿ ಹೇಳಿದಾಗ ಇದು ಸ್ವಲ್ಪ ಚೆನ್ನಾಗಿ ಅವರು ಫಾಲೋ ಮಾಡ್ಕೊಳ್ಳೋರು. ಹಾಗೆ ಕೆಲವು ಹುಡುಗರುಗಳು ಅಬ್ಜೆಕ್ಟ್ ಮಾಡೋರು, ಸರ್ ನೀವು ಯು ಆರ್ ಸ್ಪೀಕಿಂಗ್ ಇನ್ ಕನ್ನಡ, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಆದಾಗ, ಇಲ್ಲಪ್ಪ ನಿಂದೇನು ಬಿಟ್ಟಿಲ್ಲ, ಐ ಆಮ್ ನಾಟ್ ಲೀವಿಂಗ್ ಯು, ಐ ಟೆಲ್ ದ ಸೇಮ್ ಥಿಂಗ್ ಇನ್ ಇಂಗ್ಲೀಷ್ ಆಲ್ಸೋ, ಡೋಂಟ್ ವರಿ ಅಂತೇಳಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ಬಿಡ್ತಿದೆ ಅಷ್ಟೇ. ಹಾಗೆ ದಟ್ಸ್ ಹೌ ಇಟ್ ಯೂಸ್ಡ್ ಟು ಗೋ. ತುಂಬಾ ಖುಷಿ ಆಗುತ್ತೆ ಸರ್. ಈಗ ಆ ಒಂದು ದಿನಗಳು ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನತ್ತೆ ನನ್ಗೆ. ನಾನು ಇಲ್ಲೇ ಓದಿರೋದು ಒಂದು ನನ್ನ ಒಂದು ಪುಣ್ಯ ಅನ್ಸುತ್ತೆ. ನಿಮ್ಮಂತ ಪ್ರೊಫೆಸರ್ಗಳ ಕಡೆಯಿಂದ ಎಲ್ಲ ಕಲ್ತಿರೋದು. ಆಗ ಎಸ್ಪೆಷಲಿ ಎಲೆಕ್ಟ್ರಿಕಲ್ ದೇವರಾಜ್ ಅವರು, ಕಂಪ್ಯೂಟರ್ ಸೈನ್ಸ್ ಪುರುಷೋತ್ತಮ್ ಅವರು, ಶೇಷಾದ್ರಿ ಅವರು, ನೀವ್ ಹೇಳ್ದಂಗೆ ಭೀಮ್ ಕುಮಾರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡ್ರಾಯಿಂಗ್ ಬಗ್ಗೆ ವೆಂಕಟರಾಮು, ಒಬ್ಬೊಬ್ರು ಸ್ಟಾಲ್ವರ್ಡ್ಸ್, ಒಬ್ಬೊಬ್ರು ಲೆಕ್ಚರರ್ಸ್ ಸ್ಟಾಲ್ವರ್ಡ್ಸ್. ಅವ್ರು ಹೇಳ್ತಿದ್ರೆ ಅದೇನೋ ಕೇಳಿಸ್ಕೊಳ್ಳೋದೇ ಒಂದು ಖುಷಿ ಆಗುತ್ತೆ. ಸೊ ಈ ತರ ಒಂದು ಒಳ್ಳೆ ಫೌಂಡೇಶನ್ ಮೇಲೆ ನಮ್ಮ BIT ಶುರು ಆಯ್ತು. ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ, ರಾಷ್ಟ್ರಕವಿ ಕುವೆಂಪು ಅವರು ಈ ಒಂದು ಮೈನ್ ಬಿಲ್ಡಿಂಗ್ ಗೆ ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಚೇತನ ಆಗು ನಿಕೇತನ ಅಂತ ಅವರು ಜಗತ್ತಿಗೆ ವಿಶ್ವ ಮಾನವ ತತ್ವವನ್ನ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ನೋಡಿರೋರು ನೀವು ಧನ್ಯರು, ನಿಮ್ಮನ್ನ ನೋಡಿರೋರು ನಾವು ಧನ್ಯರು. ಈ ಕಾಲೇಜ್ ಬಗ್ಗೆ ಇನ್ನೂ ಹೆಚ್ಚಿಗೆ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋತಾ ಹೋಗೋಣ ಅಂತ ಹೇಳ್ತೀನಿ. ಈ ಒಂದು ಫಸ್ಟ್ ಎಪಿಸೋಡ್ಗೆ ನೀವು ಬಂದು ನಮ್ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಬೆಳೆದು ಬಂದ ದಾರಿ ಬಗ್ಗೆ, ನೀವು HOD ಆದ್ಮೇಲೆ ಹೇಗಿತ್ತು, ಆಮೇಲೆ ನೀವು ಸುಮಾರು ಬುಕ್ಸ್ ಬರ್ದಿದ್ದೀರಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಮೇಲೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮ ಫ್ಯಾಕಲ್ಟಿನ ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಈಗ ಫಿಸಿಕ್ಸ್ ಅಂತಂದ್ರೆ ಬೇಸಿಕ್ ಫಾರ್ ಇಂಜಿನಿಯರಿಂಗ್ ಅನ್ನೋ ತರ ಆಗಿದೆ. ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಯಾಕೆ ಬೇಕು ಅನ್ನೋ ಕಾಲನೂ ಒಂದಿತ್ತು. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಜೊತೆಗೆ ಬಯಾಲಜಿನೂ ಬೇಕು, ಎನ್ವಿರಾನ್ಮೆಂಟಲ್ ಸೈನ್ಸ್ ಬೇಕು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನು ಬೇಕು. ಸೊ ಎಲ್ಲ ಓವರ್ ಆಲ್ ಇಂಟರ್ ಡಿಸಿಪ್ಲಿನರಿ ನೇಚರು, ಮೋಸ್ಟ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇದೆಲ್ಲ ಬಂದು ಇತ್ತೀಚೆಗೆ ತುಂಬಾ ಬದಲಾವಣೆ ಆಗಿದೆ ಇಂಜಿನಿಯರಿಂಗ್ ಎಜುಕೇಶನ್ ಬಗ್ಗೆ. ಇದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೂ ವಿರಾಮ ತಗೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಫ್ರೆಂಡ್ಸ್, we have many such great teachers in BIT. From 1979 onwards, we have seen many such stalwarts, experts in their own field. I was a student from the year 1983 to 87, passed out in early 1988. And I have seen many of these faculty then, and now also the same trend is going on. BIT is very happy
we were very happy to boast that we have excellent faculty in engineering. So we will keep talking about the journey of BIT from 1979 onwards, and we will also discuss about the various milestones that we have achieved, like the one computer science we started engineering bachelor's degree as a first institution. We have many such stories to tell you, and thank you very much for listening to us, and please join me in the next episode with Professor Basuraj. Thank you very much.